ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜಸ್ ಫ್ರೇಮ್ ಆದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀವಿ. ಕಾನೂನಿನಲ್ಲಿ ಒಂದು ಪ್ರಕ್ರಿಯೆ ಇರುತ್ತೆ. ಏನಾದರೂ ಘಟನೆಯಾದಾಗ, ಅಪರಾಧ ನಡೆದಾಗ ಪೊಲೀಸರೊಂದು FIR ಹಾಕ್ತಾರೆ, ಅದರ ಮೇಲೆ ತನಿಖೆ ಮಾಡ್ತಾರೆ. ಅವಶ್ಯಕತೆ ಇದೆ ಅನಿಸಿದರೆ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಇನ್ನೊಂದು ಕಡೆ ತನಿಖೆ ನಡೆಸಿ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ, ದೋಷಾರೋಪಣ ಪಟ್ಟಿ. ಇವರು ಇಂಥ ಕೃತ್ಯ ಮಾಡಿದ್ದಾರೆ, ಅದಕ್ಕೆ ಇಲ್ಲಿದೆ ನೋಡಿ ಸಾಕ್ಷ್ಯ ಅಂತ ಹೇಳುವಂಥ ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ. ಅದಾದ ನಂತರದ ಪ್ರಕ್ರಿಯೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತಾಯಿತು. ಚಾರ್ಜಸ್ ಫ್ರೇಮ್ ಮಾಡೋದು ಅಂತಾರೆ ಅದಕ್ಕೆ. ಚಾರ್ಜಸ್ ಫ್ರೇಮ್ ಮಾಡೋದು. ನನ್ನ ಕೈಯಲ್ಲಿ ಒಂದು 12 ಪುಟಗಳ ಈ ಡಾಕ್ಯುಮೆಂಟ್ ಇದೆ. ಪೂರ್ತಿ ಓದ್ತಾ ಕೂತ್ಕೊಂಡ್ರೆ ಟೈಮ್ ಇದರಲ್ಲೇ ಹೋಗ್ಬಿಡುತ್ತೆ. ಬೇಸಿಕಲಿ ಏನಪ್ಪ ಮಾಡ್ತಾರೆ ಅಂದರೆ, ಎಲ್ಲ ಆರೋಪಿಗಳನ್ನು ಕರೆಸ್ತಾರೆ ಕೋರ್ಟ್ಗೆ. ಎದುರಿಗೆ ನಿಲ್ಲಿಸ್ಕೊಂಡು ನೀವು ಇಂತಿಂಥ ಆರೋಪ ಮಾಡಿದ್ದೀರಿ ಅಂತ ಪ್ರಾಸಿಕ್ಯೂಷನ್ನವರು ಅರ್ಥಾತ್ ಪೊಲೀಸರು ಹೇಳ್ತಾ ಇದ್ದಾರೆ, ಇದನ್ನು ನೀವು ಒಪ್ಕೊಳ್ತೀರಾ ಅಂತ ಕೇಳ್ತಾರೆ. ಇದನ್ನು ಒಪ್ಕೊಳ್ತೀರಾ? ಇದರಲ್ಲಿ ಈ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯೋದಿದು ಮರ್ಡರ್ ಕೇಸು. ಟ್ರಯಲ್ ಕೋರ್ಟ್ ಅಂತ ಕರೀತಾರೆ ಅದನ್ನು. ಅಂದರೆ ಟ್ರಯಲ್ ಆಗೋದಲ್ಲಿ ಇಲ್ಲಿ ಏನು ಹೇಳಿಕೆಗಳು ದಾಖಲಾಗ್ತಾವಲ್ಲ, ನಾಳೆ ದಿವಸ ಅಕ್ವಿಟ್ ಆದರೂ ಕನ್ವಿಕ್ಷನ್ ಆದರೂ ಈ ಹೇಳಿಕೆಗಳ ಆಧಾರದ ಮೇಲೆ ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೆಯುತ್ತೆ. ಸಾಕ್ಷಿಗಳ ಕಟಕಟಕ್ಕೆ ಬಂದು ಹೇಳಿಕೆ ಕೊಡು ಸೆಷನ್ಸ್ ಕೋರ್ಟ್ನಲ್ಲಿ ಮರ್ಡರ್ ಕೇಸ್ನಲ್ಲಿ. ಇದರಲ್ಲಿ 1ನೇ ಆರೋಪಿಯಾದ ನೀನು ನಿನ್ನ ಇನ್ಸ್ಟಾಗ್ರಾಮ್ ಖಾತೆ ಮೂಲಕ ರೇಣುಕಾಸ್ವಾಮಿಗೆ ಮೊಬೈಲ್ ನಂಬರ್ ಕೊಡುವಂತೆ ಸಂದೇಶ ಕಳಿಸಿ 5/6/2024 ನಿನ್ನ ಮತ್ತು 2ನೇ ಆರೋಪಿಯ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ 3ನೇ ಆರೋಪಿ ಉಪಯೋಗಿಸುವ ಸೋ ಆ್ಯಂಡ್ ಸೋ ಮೊಬೈಲ್ ನಂಬರನ್ನು ತನ್ನ ಮೊಬೈಲ್ ಎಂದು ರೇಣುಕಾಸ್ವಾಮಿಗೆ ನಂಬಿಕೆ ಬರುವಂತೆ ಆತ ಕೆಲಸ ಮಾಡುವ ಸ್ಥಳ, ವಾಸ ಮಾಡುವ ಸ್ಥಳದ ಬಗ್ಗೆ ಮಾಹಿತಿ ಪಡೆದು ಇತ್ಯಾದಿ ಇತ್ಯಾದಿ. ಇದನ್ನು ಆ ಮೊದಲನೆಯ ಆರೋಪಿ ಆಕೆಗೆ ಹೇಳೋದು. ಎಂತ ಕೆಲವು ಹೆಸರುಗಳು ಬೇಗ ಬರೋದೇ ಇಲ್ಲ ನನಗೆ. ಮೊದಲನೇ ಆರೋಪಿ ಪವಿತ್ರಾಗಿ ಹೇಳೋದು, ಇಂತಿಂಥವ್ರು ನಿಮ್ಮ ಮೇಲೆ ಇಂತಿಂಥ ಆರೋಪ ಇದೆ. ಮೊದಲನೇ ಆರೋಪಿಯಾದ ನಿನ್ನ ಮೇಲೆ, 2ನೇ ಆರೋಪಿಯಾದ ನಿನ್ನ ಮೇಲೆ, ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ಹೇಳಿದ ಮೇಲೆ ಇಂತಿಂಥ ಆರೋಪಗಳು ನಿಮ್ಮ ಮೇಲಿದ್ದಾವೆ, ಒಪ್ಕೊಳ್ತೀರಾ ಅಂತ ಕೇಳ್ತಾರೆ. ಈಗ ಉದಾಹರಣೆಗೆ ಇನ್ನೊಬ್ಬ ಆರೋಪಿಯ ವಿಷಯದಲ್ಲಿ ಇದೆ ನೋಡಿ. ಇಲ್ಲಿ ಸ್ಟೋನಿ ಬ್ರೂಕ್ ಬಾರ್ ಬಳಿ ಬಂದಿದ್ದ 2 ಮತ್ತು 10ನೇ ಆರೋಪಿಗಳಿಗೆ ರೇಣುಕಾಸ್ವಾಮಿಯನ್ನು ಅಪಹರಿಸಿ ಆತನನ್ನು ಇಟ್ಟ ಸ್ಥಳವನ್ನು ತಿಳಿಸಿದಾಗ 2ನೇ ಆರೋಪಿಯೊಂದಿಗೆ 3ರಿಂದ 7, 10ರಿಂದ 12 ಮತ್ತು 14ನೇ ಆರೋಪಿತರು ಬಂದು ಇತರೆ ಆರೋಪಿತರಿಂದ ಹಲ್ಲೆಗೊಳಗಾಗಿ ಅಸ್ವಸ್ಥನಾದ ರೇಣುಕಾಸ್ವಾಮಿಯನ್ನು ನಿಮ್ಮಲ್ಲಿಯ 4 ಮತ್ತು 5ನೇ ಆರೋಪಿತರು ಎತ್ತಿ ಹಿಡಿದು ನಿಂತಾಗ 2ನೇ ಆರೋಪಿಯಾದ ನೀನು ಅಂದರೆ ದರ್ಶನ್ನು ಆತನಿಗೆ ನನ್ನ ಹೆಂಡತಿಗೆ ಮೆಸೇಜ್ ಮಾಡುತ್ತೀಯಾ ಡ್ಯಾಶ್ ಎಂದು ಬೈದು ಕೊಲೆ ಮಾಡುವ ಉದ್ದೇಶದಿಂದ ಕೈಗಳಿಂದ ಆತನ ಮುಖಕ್ಕೆ 2 ಬಾರಿ ಹೊಡೆದು, ಶೂ ಕಾಲಿನಿಂದ ಆತನ ಎದೆಗೆ ಜೋರಾಗಿ ಒದ್ದು, ಮರದ ರೆಂಬೆಯಿಂದ ಆತನ ಬೆನ್ನಿಗೆ, ಮೊಳಕಾಲುಗಳಿಗೆ ಹಲ್ಲೆ ಮಾಡಿದ್ದಲ್ಲದೆ 3ನೇ ಆರೋಪಿಯು ರೇಣುಕಾಸ್ವಾಮಿಯ ಪ್ಯಾಂಟನ್ನು ಬಿಚ್ಚಿದಾಗ 2ನೇ ಆರೋಪಿಯಾದ ನೀನು ಆತನ ಮರ್ಮಾಂಗವನ್ನು ತುಳಿದು ಒದ್ದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುತ್ತೀ. ಈ ಆರೋಪ ನಿನ್ನ ಮೇಲಿದೆ, ಒಪ್ಕೊಳ್ತೀಯಾ ಅಂತ ದರ್ಶನನ್ ಕೇಳೋದು. ಹಾಗೆ ಪ್ರತಿಯೊಬ್ಬ ಆರೋಪಿಯ ಮೇಲಿನ ಚಾರ್ಜ್ಗಳನ್ನು ಹೇಳ್ತಾರೆ. ನ್ಯಾಯಾಂಗದ ಇತಿಹಾಸದಲ್ಲಿ ಇಂಥ ಪ್ರಕರಣಗಳಲ್ಲಿ ಬಹುತೇಕ ಸಂದರ್ಭದಲ್ಲಿ ಇಲ್ಲ, ನಾವು ಈ ಆರೋಪಗಳನ್ನು ಒಪ್ಕೊಳ್ಳೋದಿಲ್ಲ ಅಂತ ಆರೋಪಿತರು ಹೇಳ್ತಾರೆ. ಒಂದು ಕುತೂಹಲ ಇತ್ತು ನನಗೆ, ಹೌದು ನಾನು ಮಾಡಿರೋದು ನಿಜ ಅಂತ ಒಪ್ಕೊಂಡು ಬಿಟ್ರೆ ಏನಾಗತ್ತೆ? ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಆರೋಪಿಗಳು ಒಪ್ಕೊಂಡು ಬಿಟ್ರೆ ಅವ್ರಿಗೆ ಏನು ಶಿಕ್ಷೆ ಕೊಡ್ಬೋದು ಆ ಶಿಕ್ಷೆಯನ್ನು ವಿಧಿಸ್ಬಿಡ್ತಾರಲ್ಲೇ. ಚಾರ್ಜ್ ಶೀಟ್ ಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರು ವಿಚಾರಣೆ ನಡೆಸಿ ಸಾಕ್ಷಿಗಳನ್ನು ಕಟಕಟೆ ಕರೆಸಿ ಅದೆಲ್ಲ ಇರೋದೇ ಇಲ್ಲ ಸೀನು. ಆರೋಪಿನೇ ಒಪ್ಕೊಂಡ್ಮೇಲೆ ಇನ್ನೇನಿದೆ, ಅದಕ್ಕೆ ಸೂಕ್ತ ಶಿಕ್ಷೆಯನ್ನು ಕೊಟ್ಟುಬಿಡ್ತಾರೆ. ಬಟ್ ಗಂಭೀರ ಪ್ರಕರಣಗಳಿರ್ತಾವಲ್ಲ, ಮರ್ಡರ್ ಕೇಸ್ನಂಥ ಕೇಸ್ಗಳು, ಇವುಗಳಲ್ಲಿ ಹೌದು ನಾನು ಮಾಡಿದ್ದೀನಿ ಅಂತ ಆರೋಪಿ ಒಪ್ಪಿಕೊಂಡರು, ದೋಷಾರೋಪಣದಲ್ಲಿ ಅಂದರೆ ಚಾರ್ಜಸ್ ಫ್ರೇಮ್ ಮಾಡುವಾಗ ನೀವೇನು ಹೇಳಿದ್ದೀರಾ ಅದೆಲ್ಲವೂ ಸತ್ಯ ಅಂತ ಆರೋಪಿ ಹೇಳಿದ್ರು ಕೂಡ ಟ್ರಯಲ್ ನಡೀಲೇಬೇಕು. ಪ್ಲೀಡ್ ಗಿಲ್ಟಿ ಮಾಡಿದ್ರು, ಇಲ್ಲಿ ಒಪ್ಕೊಂಡ್ರು ಕೂಡ ಟ್ರಯಲ್ ನಡೆಯದೆ. ಸಂಜೆ ಡಿಬೇಟ್ನಲ್ಲಿ ಕೇಳ್ತಾ ಇದ್ದೆ ನಾನು, ಯಾವುದಾದ್ರೂ ಕೇಸ್ನಲ್ಲಿ ಚಾರ್ಜಸ್ ಫ್ರೇಮ್ ಮಾಡುವಾಗಲೇ ಆರೋಪಿಗಳು ಒಪ್ಕೊಂಡಿರೋ ಉದಾಹರಣೆ ಇದೆಯಾ? ಹೌದು ಬಿಡಿ ನಾನು ಮಾಡಿದ್ದೀನಿ ಇದನ್ನು ಅಂತ. ಇದೆಯಂತೆ. ಬೆಳಗಾಮಲ್ಲಿ ಒಂದು ಕೇಸ್ ಆಗಿತ್ತು ಅಂತ ನಮ್ಮ ಮಾಲಗತ್ತಿಯವರು ಹೇಳ್ತಾ ಇದ್ರು. ಗಂಡ ಹೆಂಡತಿಯ ರುಂಡ ಕತ್ತರಿಸಿ ಜುಟ್ಟು ಹಿಡಿದು ಆ ರುಂಡನ ಹಿಡ್ಕೊಂಡು ಪೊಲೀಸ್ ಸ್ಟೇಷನಿಗೆ ಬಂದು ಪೊಲೀಸರ ಮುಂದಿಟ್ಟು
ನನ್ನ ಹೆಂಡತಿ ನಾನು ಮರ್ಡರ್ ಮಾಡಿದ್ದೀನಿ ಅಂತ ಹೇಳಿದ್ದ ಆತ. ಪೊಲೀಸರು ಅರೆಸ್ಟ್ ಮಾಡಿದ್ರು, ವಿಚಾರಣೆ ನಡೆಸಿದ್ರು, ಚಾರ್ಜ್ ಶೀಟ್ ಹಾಕಿದ್ರು. ಚಾರ್ಜಸ್ ಫ್ರೇಮ್ ಮಾಡುವಾಗ ಹೌದು ನನ್ನ ಮೇಲಿನ ಆರೋಪ ನಿಜ, ನಾನೇ ಮಾಡಿದ್ದೀನಿ ಅಂತ ಆರೋಪಿ ಕೋರ್ಟ್ನಲ್ಲಿ ಹೇಳ್ಬಿಟ್ನಂತೆ. ಆದರೂ ಕೂಡ ಅದರ ವಿಚಾರಣೆ ನಡೀಬೇಕು ಅಂತ ನ್ಯಾಯಾಲಯ ನಿರ್ಧರಿಸ್ತು. ವಿಚಾರಣೆ ನಡೀತು. ಆಮೇಲೆ ಕನ್ವಿಕ್ಷನ್ನು, ಅಕ್ವಿಟಲ್ಲು, ಆಮೇಲಿನ ಮಾತು. ಇವತ್ತು ಆರೋಪಿಗಳು 17 ಜನ ನಾವು ನಮ್ಮ ಮೇಲಿನ ಆರೋಪಗಳನ್ನು ನಿರಾಕರಿಸ್ತೀವಿ ಅಂತ ಹೇಳೋದು. ಆರಂಭದಲ್ಲೇ ಹೇಳಿದೆ, ಆರೋಪಿಗಳೆಲ್ಲರೂ ಹಾಜರಿರಬೇಕಾದದ್ದು ಕಡ್ಡಾಯ. ಫಿಸಿಕಲಿ ಅವ್ರು ಇರಲೇಬೇಕು. ಜೈಲಿನಲ್ಲಿದ್ದ, ಜಾಮೀನಿನ ಮೇಲೆ ಹೊರಗಡೆ ಇದ್ದ, ಅವ್ರು ಇರಲೇಬೇಕು, ಬರಲೇಬೇಕು ಅವರು. ಇವತ್ತು ಬಂದಿದ್ರು. 81 ದಿನಗಳ ಹಿಂದೆ ಜಾಮೀನು ರದ್ದಾಗಿ ದರ್ಶನ್ ಜೈಲಿಗೆ ಹೋಗಿದ್ದು. ದರ್ಶನ್ನು, ಪವಿತ್ರ ಗೌಡ ಇತರರೆಲ್ಲ ಜೈಲಿಗೆ ಹೋಗಿ 81 ದಿನ ಆಯಿತು. 81 ದಿನಗಳ ನಂತರ ಜೈಲಿನಿಂದ ಪೊಲೀಸರು ಅವ್ರನ್ನ ಕರ್ಕೊಂಡು ಬಂದರು. 6 ಜನ ಜೈಲಲ್ಲಿದ್ದಾರೆ, ಉಳಿದವರು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಉಳಿದವರು ಬಂದಿದ್ರು 17 ಜನ. ಕೋರ್ಟ್ನಲ್ಲಿ ಕಾಲಿಡೋದಕ್ಕೂ ಜಾಗ ಇಲ್ಲ, ಕಾಲಿಡೋದಕ್ಕೂ ಜಾಗ ಇಲ್ಲ. ಅಲ್ಲಿ ಒಂದು ಹಂತದಲ್ಲಿ 17 ಜನ ಆರೋಪಿಗಳನ್ನು ಪೊಲೀಸರು ಕರ್ಕೊಂಡೋಗಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸೋದು ಅಸಾಧ್ಯ ಅನ್ನೋ ಹಂಗಾಗ್ಬಿಡ್ತು. ತುಂಬಿದ ಜನರ ಕಾರಣಕ್ಕೆ ಡೇಟ್ ಮುಂದೆ ಹಾಕಿಬಿಡ್ತಾರೆ, ಇವತ್ತು ಬೇಡ ಚಾರ್ಜಸ್ ಫ್ರೇಮ್ ಮಾಡೋದು ಅಂತಾರೆ ಅಂತ. ನ್ಯಾಯಾಧೀಶರು ಅಂದರೆ ಕೋರ್ಟ್ ತುಂಬದವರೆಲ್ಲ ವಕೀಲರೇ. ಯಾರು ಈ ಕೇಸಿಗೆ ನೇರವಾಗಿ ಸಂಬಂಧಪಟ್ಟವ್ರು ಇದ್ದೀರಿ ಅವ್ರನ್ನ ಬಿಟ್ಟು ಉಳಿದವರೆಲ್ಲ ಹೊರಗೋಗಿ ಅಂತ ಹೇಳಿದ್ರು. 17 ಜನ ಆರೋಪಿಗಳು ಅಂದರೆ ಅವರ ಪರವಾಗಿ ಒಬ್ಬೊಬ್ಬರ ಪರವಾಗಿ ಒಬ್ಬೊಬ್ಬ ಲಾಯರ್ ಅಂದರೆ 17 ಜನ. ಪ್ರಾಸಿಕ್ಯೂಷನ್ ಪರ ವಕೀಲರುಗಳು. ಇಷ್ಟು ಬಿಟ್ಟು ಉಳಿದವರು ಹೊರಗೆ ಹೋಗಿ ಅಂದರೂ ಜಾಗ ಖಾಲಿ ಆಗಲಿಲ್ಲ. ಅಟ್ಲೀಸ್ಟ್ 17 ಜನರನ್ನು ಕರ್ಕೊಂಡು ಬಂದು ಒಳಗಡೆ ನಿಲ್ಲಿಸೋದಕ್ಕಾದರೂ ಅವಕಾಶ ಮಾಡಿಕೊಡಿ ಅಂದರು. ಅಂತೂ ಇಂತೂ ಆಯ್ತು, ಅದಕ್ಕೆ ಕರ್ಕೊಂಡು ಬಂದರು. ಕರ್ಕೊಂಡು ಬಂದ ಮೇಲೆ ಅವರ ಮೇಲಿನ ಚಾರ್ಜ್ಗಳನ್ನು ನ್ಯಾಯಾಧೀಶರು ನಿಯಮದ ಪ್ರಕಾರ ಓದಿ ಹೇಳಿದ್ರು. ಅವರ ಪರ ವಕೀಲರು ನಮ್ಮ ಕ್ಲೈಂಟ್ಗಳು ಈ ಆರೋಪಗಳನ್ನು ನಿರಾಕರಿಸ್ತಾರೆ ಅಂತ ಹೇಳಿದ್ರು. ಅದಾದ ಮೇಲೆ ಮುಂದಿನ 10ನೇ ತಾರೀಕು ವಿಚಾರಣೆ ಆರಂಭ ಅಂತ ನ್ಯಾಯಾಧೀಶರು ಹೇಳಿದ್ರು. IP ನಾಯಕ್ ನ್ಯಾಯಾಧೀಶರು, ಸೆಷನ್ಸ್ ಜಡ್ಜ್ ಅವರೇ ಈಗ ವಿಚಾರಣೆಯನ್ನು ನಡೆಸೋದು. ಅದಾದ ಮೇಲೆ ಇವರ ಕಡೆ ವಕೀಲರುಗಳು ಒಂದು ಮನವಿ ಮಾಡಿಕೊಂಡ್ರು. ಮನೆಯಿಂದ ಊಟ ತಂದಿದ್ದಾರೆ, ಊಟ ಮಾಡಬಹುದಾ ಇವರು ಅಂತ. ಮನೆಯಿಂದ ಊಟ ತಂದಿದ್ದಾರೆ, ಮಾಡಬಹುದಾ? ಬೆಳಗ್ಗೆಯಿಂದನೂ ದರ್ಶನ್ ಏನು ತಿಂದೇ ಇಲ್ಲ ಅಂತ. ಇದಾಗಿದ್ದು ಮಧ್ಯಾಹ್ನ. ಇದು ನ್ಯಾಯಾಧೀಶರು ಅದ್ಯಾಕೆ ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಅಂತ ಪೊಲೀಸರಿಗೆ ಕೇಳಿದ್ರು. ಯಾಕ್ರಿ ಊಟ ಕೊಟ್ಟಿಲ್ವಾ ಇವರಿಗೆ ಅಂತ. ಸರ್ ಗಾಡೀಲಿ ಕೊಟ್ವಿ, ಅವ್ರು ತಿಂದಿಲ್ಲ ಅಂತ ಹೇಳಿದ್ರು. ಒಂದು ಕಡೆ ವಿಜಯಲಕ್ಷ್ಮಿ ಅಡುಗೆ ಮಾಡಿ ಊಟಕ್ಕೆ ಕಳಿಸಿದ್ರು. ಇನ್ನೊಂದು ಕಡೆ ಆ ಪವಿತ್ರ ಗೌಡ ಮಗಳು ಸ್ವತಃ ಊಟ ತಗೊಂಡು ಬಂದಿತ್ತು. ನ್ಯಾಯಾಧೀಶರು ಆಯ್ತು, ಇವತ್ತೊಂದು ದಿವಸ ತಾನೇ, ಪೊಲೀಸರು ಪರಿಶೀಲನೆ ಮಾಡಿ, ಅಂದರೆ ಅಡುಗೆ ನಿಜವಾದ ಅಡುಗೆನಾ ಅಥವಾ ಒಳಗಡೆ ಏನು ಗದ್ದು ಮುಚ್ಚಿ ಏನಾರು ತಂದಿದ್ದಾರಾ, ಸರಿಯಾಗಿ ಪರಿಶೀಲನೆ ಮಾಡಿ ಊಟ ಮಾಡೋದಕ್ಕೆ ಅವಕಾಶ ಕೊಡಿ ಅಂದರೆ ನ್ಯಾಯಾಲಯದ ಆವರಣದಲ್ಲಿ ಊಟ ಮಾಡಿದ್ರು. ಊಟ ಮಾಡಿದ ಮೇಲೆ ವಾಪಸ್ ಕರ್ಕೊಂಡು ಹೊಂಟಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.